ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಒಂದಿಷ್ಟು ಮಟ್ಟಿಗೆ ಲಾಭವನ್ನು ಕಂಡು ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಕೆಲವಷ್ಟು ವ್ಯವಹಾರಗಳನ್ನ ಏನೇ ಮಾಡಬೇಕಾದ್ರೂ ಒಂದು ಒಳಮನಸ್ಸು ಹೇಳುತ್ತೆ ಇದು ಸರಿ ಇದು ತಪ್ಪು ಅಂತ. ಆದ್ರೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿ ಕ್ಷಣಕ್ಕೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳ ಮಾತು ನಿಮಗ್ ಸಿದ್ಧಿ ಆಗಬೇಕು, ನಿಮ್ಮಿಷ್ಟದ ಪ್ರಕಾರ ನಿಮ್ಮ ಕೆಲಸ ಆಗಬೇಕು ಅಂತ ಚಿಂತನೆ ಮಾಡ್ತಿದ್ದೀರಿ. ಬಿಟ್ರೆ ನನ್ನ ನಡೆ ನಡವಳಿಕೆಗಳಿಂದ ಆಗ್ತಿರ್ತಕ್ಕಂಥ ವ್ಯತ್ಯಾಸವನ್ನ ಸರಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ರ ಅರಿವನ್ನು ಮಾತ್ರ ಮರಿತಿದ್ದೀರಿ. ಹಾಗೆ ಒಂದಷ್ಟು ಜವಾಬ್ದಾರಿ ಹೊತ್ತು ನಡಿಬೇಕಾಗಿರ್ತಕ್ಕಂಥ ನೀವು ಜವಾಬ್ದಾರಿಗಳಿಲ್ಲದೆ ನಡೆಯುವಂತ ಪರಿಸ್ಥಿತಿ ಎದುರಾಗ್ತದೆ. ಇದಕ್ಕಾಗಿ ಶನೇಶ್ವರನ ಪ್ರಾರ್ಥನೆ ಮಾಡಿ, ಹನುಮನ ಆರಾಧನೆ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಆರೋಗ್ಯವನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ನರನಾಡಿಗಳಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಳಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕು ನಿಮ್ಮದಾಗಬೇಕಾದ್ರೂ ಇವಾದ್ರೆ ರಕ್ತವರ್ಣದ ಗಂಧ ಅಂದ್ರೆ ಕೆಂಪು ಬಣ್ಣದ ಗಂಧ, ಆ ಕೆಂಪು ಬಣ್ಣದ ಗಂಧವನ್ನ ಒಂದಿಷ್ಟು ತಿಲಕದ ರೂಪದಲ್ಲಿ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಬದಲಾವಣೆಯನ್ನ, ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಮಕರ ರಾಶಿಯವರು ತಾಳ್ಮೆಯಿಂದಲೇ ಇರಿ, ಆಗಷ್ಟೇ ಸ್ವಲ್ಪ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನನ್ನ ಮಾತಾಡೋದು ಬಹಳ ಕಷ್ಟ, ಯಾವುದನ್ನು ಆಲೋಚನೆ ಮಾಡೋದು ಕಷ್ಟ. ಯಾಕೆಂದ್ರೆ ಗ್ರಹಸ್ಥಿತಿಗಳು ಸರಿ ಇಲ್ಲ, ಮಾನಸಿಕವಾದಂತಹ ಒತ್ತಡವು ಸಾಕಷ್ಟು ಇದೆ. ಇಂತಹ ಪರಿಸ್ಥಿತಿನಲ್ಲಿ ನೀವು ಮಾಡಬೇಕಾದಾದ್ರೂ ಏನು, ಅಥವಾ ಹೇಗ್ ಮಾಡ್ತೀರಿ, ಹೇಗ್ ಸುಧಾರಿಸ್ಕೊಳ್ತೀರಿ, ಆ ಸುಧಾರಿಸುವಂತಹ ಪರಿಸ್ಥಿತಿಯೂ ಇಲ್ಲ. ನಿಮ್ಮ ಕುಲದೇವರನೋ ಅಥವಾ ನಿಮ್ಮ ಮೇಲಧಿಕಾರಿಗಳನ್ನೋ ಅವ್ರು ಹೇಳುವಂತಹ ಒಂದಷ್ಟು ಮಾತನ್ನ ತಾವು ಆಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಕಾಣಬಹುದು. ಕೆಂಪು ಗಂಧ, ಕೆಂಪು ವಸ್ತ್ರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಕೆಂಪು ಗಂಧವನ್ನ ತಾವು ಹಣೆಗಚ್ಕೊಳ್ತಕ್ಕಂಥದ್ದು, ಕೆಂಪು ವಸ್ತ್ರವನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಕರವಸ್ತ್ರವನ್ನಾಗಿ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳುವಂಥದ್ದು. ಈ ಪ್ರಕಾರ ನೀವು ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಹಾಗೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆನೂ ಬೇಕು. ಆ ತಾಳ್ಮೆ ಎಂಬತಕ್ಕಂಥದ್ದಿದ್ರೆ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ. ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ತಾವು ಏನನ್ನ ಶ್ರಮಿಸ್ತಾ ಇದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಂತ ರೀತಿಯಲ್ಲಿದೆ. ಆರ್ಥಿಕ ಸಂಕಷ್ಟಗಳು ಒಂದು ಕಡೆ, ಕೊಟ್ಟ ಮಾತಿನಂತೆ ನಡ್ಕೊಳಕ್ ಆಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆ ಮತ್ತೊಂದು ಕಡೆ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ಕೊಂಡ್ರೆ ಆ ಬದಲಾವಣೆಯನ್ನ ತರಲಿಕ್ಕೆ ಆಗದಂತ ರೀತಿಯಲ್ಲಿದೆ. ಈ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಇಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೆ ಎಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ಆದರೆ ನಿಮ್ಮ ವೃತ್ತಿ ಧರ್ಮದಲ್ಲಿ ಕೆಲಸ ಕಾರ್ಯಗಳನ್ನ ಸರಿಯಾಗಿ ಗಮನಿಸಕ್ಕಾಗ್ದಿರ ಒಂದಲ್ಲ ಒಂಥರ ಅಚಾತುರ್ಯಗಳನ್ನ ತಂದುಕೊಂಡು ಇಲ್ಲದ ಸಮಸ್ಯೆಗೆ ಈಡಾಗುವಂತ ಪರಿಸ್ಥಿತಿಯು ಸಾಕಷ್ಟು ಆಗುತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕಾದ್ರೆ ಆರ್ಥಿಕ ಸಂಕಷ್ಟದಿಂದ ಬೇಗ ಹೊರಗಡೆ ಬರಬೇಕು. ಹಣಕಾಸಿನ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಮೌನದಿಂದ ಇರಬೇಕು. ಈ ಮಾನಸಿಕವಾಗಿರ್ತಕ್ಕಂತಹ ಒತ್ತಡಗಳಿಂದ ಬೇಗ ನೀವು ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಾದ್ರೆ ತಾಯಿ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯನ್ನ ಆರಾಧನೆ ಮಾಡಿ. ನೀವು ಮಾಡುವಂತ ಕೆಲಸ ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಬಂದು ಒದಗುವಂತಹ ತೊಂದರೆಗಳಿದೆಯಲ್ಲ, ಈ ತೊಂದರೆ ತಾಪತ್ರೆಗಳನ್ನ ಸರಿಪಡಿಸ್ಕೊಳ್ಳೋದ್ರೆ ಇದ್ರೆ ಇಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಆಗೋದು ಸಹಜವೇ. ಹಾಗೆ ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಮುಂದಾದ್ರೂ ಆಗುವಂತಹ ಆರ್ಥಿಕ ಸಂಕಷ್ಟಗಳಿದೆಯಲ್ಲ, ಇದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಆರ್ಥಿಕ ಸಂಕಷ್ಟಗಳು ಬೇಗ ದೂರ ಆಗಬೇಕು, ಮನಸ್ಸಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ಮಾಡಬೇಕಾದ್ದು ಉತ್ತರಾಭಿಮುಖವಾಗಿ ನಿಂತು ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋವುಗಳಿಗೆ ಗೋಗ್ರಾಸ ಕೊಡೋದ್ರಿಂದ ಸಾಕಷ್ಟು ವಿಶೇಷವಾದಂತಹ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೂ ಆ ಕೆಲಸ ಕಾರ್ಯಗಳಲ್ಲಿ ಅರ್ಥಪೂರ್ಣವಾದಂತಹ ಬದುಕಿನ ಕಡೆ ಚಿಂತನೆ ಮಾಡಬೇಕಾದ್ರೆ ಮೊದಲು ತಮ್ಮ ಕುಲದೇವರ ಪ್ರಾರ್ಥನೆ ಆಗಬೇಕು, ಗುರುಗಳ ಮಾರ್ಗದರ್ಶನ ಇರಬೇಕು. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನ ತಾವು ಸಿದ್ಧಿಪಡಿಸ್ಕೊಳ್ಬೇಕು. ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ ಆದ್ರೂ, ಒಂದಿಷ್ಟು ಅನುಕೂಲಗಳಾಗುವಂತಹ ಕಾಲವಾದ್ರೂ ಅದು ಸರಿಯಾಗಿ ಗೋಚರಿಸೋದಿಲ್ಲ. ಆದರೆ ಸಮಸ್ಯೆ ಎಂಬತಕ್ಕಂಥದ್ದಿದ್ದಾಗ ಅಥವಾ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಅಧಿಕವಾಗಿ ಬಂದಾಗ ಅಲ್ಲಿ ತೊಂದರೆಗಳಿಗೆ ನೀವೇ ದಾರಿ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ಒಂದು ಕಡೆ ಗುರುವಿನ ಅನುಗ್ರಹ ಇದೆ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವ್ಯವಹಾರಗಳೇನು ನಡೀತಾ ಇಲ್ಲ, ಅದಕ್ಕಾಗಿ ಮಾನಸಿಕವಾದಂತಹ ಒತ್ತಡದಲ್ಲೂ ಸಿಲುಕೊಳ್ತೀರಿ. ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಮಹಾಪರ್ವ ಹೇಗಿರುತ್ತೆ, ಆ ಕೆಲಸ ಯಾವುದೇ ಆದ್ರೂ ಆದಂಗೆ ಇರುತ್ತೆ, ಕೆಲಸ ಪರಿಪೂರ್ತಿ ಆಗುವುದಿಲ್ಲ. ಹೀಗಿರುವಾಗ ಅದನ್ನ ಯಾವ ರೀತಿ ಮುಂದುವರಿಸ್ತೀರಿ? ಅಲ್ಲಿ ಸಮಸ್ಯೆ ಆಗತ್ತೆ. ಅದಕ್ಕೋಸ್ಕರ ಇಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಮಟ್ಟಿಗೆ ಗರ್ಜನೆ ಮಾಡ್ತೀರಿ.
ನಿಮ್ಮ ಗರ್ಜನೆ ಹೇಗಿರುತ್ತಪ್ಪ ಅಂದ್ರೆ ಅದು ಕೆಲಸ ಆಗುತ್ತೆ ಇಲ್ಲ ಅನ್ನೋದು ಅದು ಆಮೇಲಿನ ಕತೆ. ಆದ್ರೆ ಕೆಲಸಕ್ಕೂ ಮುನ್ನ ಒಂದಿಷ್ಟು ಗರ್ಜನೆ ಮಾಡ್ತೀರಿ, ವ್ಯವಹಾರಗಳನ್ನು ಏನೋ ಮಾಡ್ಬೇಕು ಅನ್ಕೊಳ್ತೀರಿ, ತೃಪ್ತಿಕರವಾದಂತಹ ಕೆಲಸಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಆಸೆ ನಿಮಗೆ. ಆದ್ರೆ ಯಾವುದೊಂದನ್ನು ಮಾಡ್ಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಹಾಗೆ ಮನಸ್ಸಲ್ಲಿ ತುಂಬಾ ಚಂಚಲತೆ ಇರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾದ ನೀವು ಅಭಿವೃದ್ಧಿಯನ್ನು ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನಗುಮುಖ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಯೋಗ ಫಲ ಸಹಿತ ಬಹಳ ಚೆನ್ನಾಗಿದೆ. ಹಾಗಾಗಿ ಶಕ್ತಿ ದೇವತೆಯನ್ನು, ಭಗವತಿಯನ್ನು ತಾವು ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದ್ರೆ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಮುನ್ನಡೆಯಬೇಕು. ಅಭಿವೃದ್ಧಿ ಕಾಣಬೇಕಾದ ನಿಮಗೆ ಒಂದಷ್ಟು ವ್ಯತ್ಯಾಸ ಆಗುತ್ತೆ ನಿಜ. ಹಾಗಂತ ಕೈ ಬಿಟ್ಟು ಕೂತ್ಕೊಳ್ಳುವಂಥದ್ದಲ್ಲ. ಎಲ್ಲಾ ಕೆಲಸಗಳನ್ನು ಮಾಡಿ, ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ವಿದ್ಯಾರ್ಥಿಗಳು ಹಾಗೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಬಹಳಷ್ಟು ಗಮನ ಕೊಡಬೇಕು. ಆಲೋಚನೆ ಮಾಡ್ತಿರತಕ್ಕಂಥ ರೀತಿಯಲ್ಲಿ ಒಂದಷ್ಟು ತೊಂದರೆಗಳಿದೆ, ಒಂದಷ್ಟು ಅಸಮಾಧಾನ ಇದೆ. ಸಮಾಧಾನ ಇಲ್ಲದಂತ ರೀತಿ ಇರೋದ್ರಿಂದ ನೀವೇನ್ ಮಾಡಬೇಕು, ಹೇಗ್ ಮಾಡಬೇಕು ಅಂತಕ್ಕಂಥ ಅರಿವಿಲ್ಲ. ಆದ್ರೆ ಬೇಡವಾದ ವಿಚಾರಗಳನ್ನ ತಲೆ ತುಂಬಿಕೊಂಡು ಇಲ್ಲದ ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಆಗೋದ್ರಿಂದ ಸಾಧ್ಯವಾದ್ರೆ ಒಂದಷ್ಟು ಉದ್ದಿನ ಬೇಳೆ, ಒಂದಷ್ಟು ಹುರುಳಿಕಾಳು ಮತ್ತು ಉದ್ದು ಅಂದ್ರೆ ರಾಹು ಕೇತುಗಳನ್ನ ನಮಸ್ಕಾರ ಮಾಡಿಕೊಂಡು ಉದ್ದು ಮತ್ತು ಹುರುಳಿಯನ್ನ ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ರಾಹು ಅಂದ್ರೆ ಉದ್ದಿನ ಬೆಳೆ ಹಾಕುವಂಥದ್ದು, ವಾಯುವ್ಯದಲ್ಲಿ ನಿಂತುಕೊಂಡು ಹುರುಳಿಕಾಳು ಹಾಕುವಂಥದ್ದು. ಈ ಪ್ರಕಾರವಾದಂತಹ ಅನುಷ್ಠಾನವನ್ನ ಮಾಡಿದ್ರೆ ಅಂದ್ರೆ ರಾಹುಕೇತುವಿನ ಅನುಗ್ರಹವನ್ನ ಪಡೆದ್ರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಕೆಲಸದ ಒತ್ತಡಗಳು ಸಾಕಷ್ಟು ಇದೆ, ಮಾನಸಿಕವಾದಂತಹ ಒತ್ತಡ ಇದೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೂ ಸಹಿತ ಇಂಟ್ರೆಸ್ಟ್ ಇಲ್ಲದಂತ ರೀತಿಯಲ್ಲಿದೆ. ಒಂದಷ್ಟು ಆತಂಕಕ್ಕೊಳಗಾಗುವಂತಹ ಪರಿಸ್ಥಿತಿ ಆಗ್ತಾ ಇದೆ. ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದಷ್ಟು ಭಯನು ನಿಮ್ಮನ್ನು ಬಾಧಿಸ್ತಾ ಇದೆ. ಆದ್ರೆ ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಎಂಬತಕ್ಕಂಥ ಆಸೆ ಮಾತ್ರ, ಆದ್ರೆ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದಲ್ಲ. ಹಾಗೆ ಏನೇ ವ್ಯವಹಾರಗಳು ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ. ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಹಿಂದೆ ಬೆನ್ನಿಗೆ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಗಣಪತಿಯನ್ನ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನ ಮಾಡಿ. ಸಪ್ತಕದ ಎಲೆ ಇದ್ರೆ ಮುತ್ತಗದ ಎಲೆಯನ್ನ ಒಂದು ತೆಗೆದುಕೊಂಡು ಎಲೆಯ ಮಧ್ಯದಲ್ಲಿ ಒಂದಿಷ್ಟು ತೊಗರಿ ಬೆಳೆಯನ್ನ ಹಾಕಿ, ಅದರ ಮೇಲೆ ಒಂದಷ್ಟು ಅರಿಶಿನ ಪುಡಿಯನ್ನ ಹಾಕಿ, 2 ಬಿಳಿ ಎಕ್ಕದ ಹೂಗಳನ್ನ ಇಟ್ಟು ಎಲ್ಲಾದ್ರೂ ಹತ್ತಿರದಲ್ಲಿ ಒಂದು ಹಸಿರು ಗಿಡದ ಮೇಲೆ ಇಡೋದ್ರಿಂದ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನವಾಗಿರ್ಲಿ, ಎಚ್ಚರಿಕೆಯಿಂದ ನಡಿಬೇಕಾಗಿರ್ತಕ್ಕಂಥದ್ದು. ಕೆಲವೊಂದು ಸತಿ ಮಾತು ಕಮಿಟ್ ಆಗ್ಬಿಡ್ತೀರಿ, ಕೆಲವಷ್ಟು ವ್ಯವಹಾರಗಳನ್ನ ಏನೋ ಮಾಡಬೇಕು ಅಂತ ಮುಂದಾಗ್ತೀರಿ, ಆದ್ರೆ ಏನೋ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ನಿಮ್ಮ ವೃತ್ತಿಯನ್ನ, ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಬೇಕಾದ ಧರ್ಮ. ಹಾಗೆ ಏನೇ ಮಾಡ್ಬೇಕಾದ್ರೂ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದನ್ನ ಅರ್ಥಕೊಳ್ಬೇಕು. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಬಹಳ ದೂರದ ಆಲೋಚನೆಗಳನ್ನ ಮಾಡ್ತಿದ್ದೀರಿ, ಅಂಗೈಲಿರ್ತಕ್ಕಂಥ ಸಾಮ್ರಾಜ್ಯವನ್ನ ಬಿಡ್ತಾ ಇದ್ದೀರಿ, ಬಹಳ ದೂರದ ಆಲೋಚನೆ ಮಾಡ್ತಾ ಇದ್ದೀರಿ. ನಿಮ್ಮ ಆಲೋಚನೆಗಳಿಂದ ನಿಮ್ಮ ಅಂಗೈಲಿರ್ತಕ್ಕಂಥ ನಿಮ್ಮ ಸಾಮ್ರಾಜ್ಯವನ್ನ ಬಿಟ್ಟು, ಅಥವಾ ನಿಮ್ಮ ಖುಷಿ ಸಂತೋಷವನ್ನ ಬಿಟ್ಟು, ಅಥವಾ ನಿಮಗಾಗಬೇಕಾಗಿರ್ತಕ್ಕಂಥ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಬಿಟ್ಟು ಬೇರೆಲ್ಲ ಆಲೋಚನೆ ಮಾಡ್ತಾ, ಇಲ್ಲದ ಅಥವಾ ಆಗದಿರತಕ್ಕಂಥ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ದೂರ ನಡೀತೀರಿ. ಇದರಿಂದ ನಿಮ್ಮ ಆರೋಗ್ಯವೂ ಹಾಳು, ನಿಮ್ಮ ಮಾನಸಿಕವಾದಂಥ ಒತ್ತಡ ಹಾಳು. ಜೊತೆಗೆ ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಇಲ್ಲದ ತಪ್ಪುಗಳಲ್ಲಿ ತಾವು ತಲೆಬುಗ್ಸಿ ನಿಲ್ಲಬೇಕಾಗತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹೀಗೆ ಅರಿಯದ್ದು, ನಿಮಗೆ ಜ್ಞಾನಕ್ಕೆ ಬಾರದ್ದು, ಅಥವಾ ನಿಮಗೆ ಅದರ ಸರಿಯಾಗಿ ಅದರ ಕಡೆ ಅನುಭವ ಇಲ್ದಿರ ಇದ್ರೆ ಮತ್ತೊಬ್ಬರ ಮುಖಾಂತರನಾದ್ರೂ ಕೆಲವು ವಿಚಾರಗಳು ತಿಳ್ಕೊಂಡು ಮುಂದೆ ನಡೀರಿ. ಆದ್ರೆ ಏನೂ ಗೊತ್ತಿಲ್ದಿರ, ಏನೋ ಆಗುತ್ತೆ ಬಿಡು, ಮಾಡ್ತೀನಿ ಬಿಡು, ಇದು ಮಾಡಿದ್ರೆ ನಾಳೆ ಕೆಟ್ಟರೆ ತಿರುಗಿ ಇದು ಸರಿಪಡಿಸ್ತೀನಿ ಬಿಡು ಅಂತ ಮಂಡಧೈರ್ಯದಲ್ಲಿ ಮುಂದೆ ಹೋಗ್ಬೇಡಿ. ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದ್ರಿಂದ, ಮಾನಸಿಕವಾದಂತಹ ಒತ್ತಡಗಳಿರೋದ್ರಿಂದ, ಹೆಚ್ಚೆಚ್ಚು ಜವಾಬ್ದಾರಿಯುತವಾದಂತಹ ಕಾಯಕಕ್ಕೆ ನೀವು ಮುಂದಾಗಬೇಕಾಗಿರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ತೊಂದರೆಗಳು ಸಾಕಷ್ಟು ಇದೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆ ದೇವರನ್ನೇ ಪ್ರಾರ್ಥನೆ ಮಾಡಿ, ಮನೇಲಿ ಇರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಕೂತು ಮಾತಾಡಿ. ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮ ಹೇಗಿರುತ್ತಪ್ಪ ಅಂದ್ರೆ ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ಬೇಕು ಎಂಬತಕ್ಕಂಥ ಆಸೆ ನಮಗೆ, ಆದ್ರೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ವ್ಯವಹಾರಗಳಲ್ಲಿ ಏನೋ ಬದಲಾವಣೆ ತರಲಿಕ್ಕೆ ಆಗುದಿಲ್ಲ. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಮುಂದೆ ನಡಿಬೇಕು, ನಡಿಲಿಕ್ಕೆ ಆಗುದಿಲ್ಲ. ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸರಿಯಾದಂತ ಸನ್ಮಾರ್ಗದಲ್ಲಿ ನೀವು ಇರ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಆದ್ರೆ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಮತ್ತು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದ್ ಹೆಜ್ಜೆ ಮುಂದೆ ಹಾಕ್ತಿದಿರಲ್ಲ, ಅಲ್ಲೇ ವ್ಯತ್ಯಾಸ ಆಗ್ತಾ ಇದೆ. ಯಾರನ್ನ ನಂಬಿ ನೀವು ಮುಂದೆ ಹೋಗ್ತಿರೋ ಅವ್ರು ನಿಮ್ಮನ್ನ ನಡುಬಿದ್ದಿಲೇ ಬಿಟ್ಟು ಹೋಗ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿನೋ ಅಥವಾ ಒಂದು ಕೆಲಸವನ್ನೋ ಅಥವಾ ಏನೋ ಒಂದು ವೃತ್ತಿಯನ್ನೋ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ತಾವ್ ಏನ್ ಚಿಂತನೆ ಮಾಡಿ ಮುಂದೆ ನಡೀತಿರಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಧೈರ್ಯದಿಂದ ತಾವೇನೋ ಮುಂದೆ ನಡೀತೀರಿ, ನಿಮ್ಮ ಧೈರ್ಯ ಮೆಚ್ಚುವಂತದ್ದೇ. ಆದ್ರೆ ಜೊತೆಲಿರ್ತಕ್ಕಂಥವ್ರನ್ನ ನಂಬಿ ಮುಂದೆ ಹೋಗ್ತಿರಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾರೊಬ್ಬರನ್ನು ನಂಬದಿರ ನಿಮ್ಮ ಜ್ಞಾನಕ್ಕೆ ನಿಮಗೆ ಸರಿ ಅನ್ಸದನ್ನಷ್ಟೇ ನೀವು ತೀರ್ಮಾನ ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೂ
ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದು ಅರಳಿ ಎಲೆ ಅಥವಾ ವಿಳೆದೆಲೆ ಅಥವಾ ಔದುಂಬರದ ಎಲೆ ಅಥವಾ ಯಾವ್ದಾದ್ರು ಒಂದು ದೇವ ವೃಕ್ಷ ಅಂದ್ರೆ ದೇವರು ಪೂಜೆ ಮಾಡುವಂತ ವೃಕ್ಷದ ಎಲೆಗಳನ್ನ ಒಂದು ಬಿಳಿ ಎಕ್ಕದ ಎಲೆನಾದ್ರೂ ತಂದು ಒಂದು ವೃತ್ತಾಕಾರವನ್ನ ಹಾಕಿ ವೃತ್ತಾಕಾರದ ಮಧ್ಯದಲ್ಲಿ 5 ರೇಖೆ ಇರುವಂತಹ ಒಂದು ನಕ್ಷತ್ರವನ್ನು ಬರೀಬೇಕು. 5 ರೇಖೆ ಇರತಕ್ಕಂತ ನಕ್ಷತ್ರ ಬರೆದು ಅದರ ಮಧ್ಯದಲ್ಲಿ ಕ್ಲೀಮ್ ಅಂತಕ್ಕಂಥ ಒಂದು ಅಕ್ಷರವನ್ನ ಬರೆದ್ರೆ ಅದು ಗಂಧದಲ್ಲೇ ಬರೆದು ಅದು ದೇವ್ರ ಹತ್ರ ಇಟ್ರೆ ನಿಮಗೆ ಎದುರಾಗುವಂತ ಯಾವುದೇ ಸಂಕಷ್ಟಗಳಿದ್ರು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರು ಖಂಡಿತ ದೂರ ಆಗತ್ತೆ. ಅದನ್ನ ಮಕ್ಕಳು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಮನೇಲಿರ್ತಕ್ಕಂಥ ತಾಯಂದ್ರು ಅಥವಾ ಮನೇಲಿರ್ತಕ್ಕಂಥವ್ರು ಅವ್ರ ಮಕ್ಕಳ ಪರವಾಗಿ ಅಥವಾ ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪರವಾಗಿ ಅಥವಾ ಈ ರಾಶಿಯಲ್ಲಿರ್ತಕ್ಕಂಥವ್ರ ಪರವಾಗಿ ನೀವಾದ್ರೂ ಮಾಡಿದ್ರೆ ಅವರ ಜೀವನಕ್ಕೆ ಒಂದಷ್ಟು ಬೆಳೆ ಕೊಟ್ಟಂಗ ಆಗತ್ತೆ. ಒಳ್ಳೇದಾಗ್ಲಿ.